ಅದು ಬೆಳಗ್ಗೆ 10 ಗಂಟೆಯ ಸಮಯ. ಮನೆಯಲ್ಲಿದ್ದವರೆಲ್ಲರೂ ಕೂಡ ತಿಂಡಿ ಮುಗಿಸಿದ್ರು. ಇನ್ನೇನು ಕೆಲಸಕ್ಕೆ ಹೋಗಬೇಕು ಅನ್ನೋ ಹೊತ್ತಲ್ಲಿ ಇಡೀ ಮನೆಯವರು ಬೆಚ್ಚಿ ಬಿದ್ದಿದ್ದಾರೆ. ಬೆಡ್ರೂಮ್ನಲ್ಲಿ ಮಲಗಿದ್ದ ಚಿರತೆ ಕಂಡು ಹೌಹಾರಿ ಹೋಗಿದ್ದಾರೆ. ಬೆಡ್ರೂಮ್ನಲ್ಲಿ ಹಾಯಾಗಿ ಮಲಗಿತ್ತು ಚಿರತೆ. ಸಾಹಸ ಮೆರೆದ ಸೊಸೆ, ಬದುಕುಳಿದ ಅತ್ತೆ. ಮನೆಗೆ ಹಾವು, ಚೇಳು, ಮಂಗ, ಬೆಕ್ಕು, ನಾಯಿ ಬರೋದನ್ನ ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಇದೊಂದು ಮನೆಗೆ ಚಿರತೆಗೆ ಎಂಟ್ರಿ ಕೊಟ್ಟಿದೆ. ಬರೀ ಮನೆಗೆ ಬರೋದಷ್ಟೇ ಅಲ್ಲ, ಬೆಡ್ರೂಮ್ಗೆ ಬಂದು ಬಿಂದಾಸ್ ಆಗಿ ನಿದ್ದೆ ಹೊಡೆದಿದೆ. ಮನೆಯವರ ಭಯವಿಲ್ಲ, ಯಾರ ಕಣ್ಣಿಗೂ ಕಂಡಿಲ್ಲ. ಮಂಚದ ಕೆಳಗೆ ಬುಸುಗುಡ್ತಿದ್ದ ಚಿರತೆ ಕಂಡು ಮನೆಯವರು ಬೆಚ್ಚಿ ಬಿದ್ದಿದ್ದಾರೆ. ಮನೆಗೆ ಆಗಮಿಸಿದ ವಿಶೇಷ ಅತಿಥಿ ಮನೆಯವರ ಬುಡ ಅಲುಗಾಡಿಸಿದ್ದಾನೆ. ಸೊಸೆಯ ಸಮಯ ಪ್ರಜ್ಞೆಗೆ ವಯಸ್ಸಾದ ಅತ್ತೆ ಸಾವಿನ ಮನೆಯಿಂದ ಬಚಾವಾಗಿ ಬಂದಿದ್ದಾರೆ. ಈ ದೃಶ್ಯ ನೋಡ್ತಿದ್ರೇನೆ ನರನಾಡಿಗಳೆಲ್ಲ ಪುಕಪುಕ ಅಂತಿವೆ. ಬೆಡ್ರೂಮ್ನಲ್ಲಿ ಅದೆಷ್ಟು ಹಾಯಾಗಿ ಮಲಗಿದೆ ನೋಡಿ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯ ಜನ ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಅಕ್ಕಪಕ್ಕದ ಮನೆಯವರ ಮಹಡಿ ಮೇಲೆ ಓಡಾಡ್ತಿದ್ದ ಚಿರತೆ ಅದ್ಯಾವಾಗ ಎಲ್ಲಿಂದ ಸುರೇಶ್ ಅನ್ನೋರ ಮನೆಯೊಳಗೆ ಎಂಟ್ರಿ ಕೊಡ್ತೋ ಗೊತ್ತಿಲ್ಲ. ಗಂಡ ಹೆಂಡತಿ ಹಾಲ್ನಲ್ಲೇ ಕುಳಿತಿದ್ರು. ಅತ್ತೆ ಹಾಸಿಗೆ ಹಿಡಿದಿದ್ರಿಂದ ರೂಮ್ನಲ್ಲೇ ಮಲಗಿದ್ರು. ಇದೇ ರೂಮ್ಗೆ ಚಿರತೆ ಎಂಟ್ರಿ ಕೊಟ್ಟಿದೆ. ಮಂಚದ ಕೆಳಗೆ ಇದ್ದಿದ್ರಿಂದ ಯಾರ ಕಣ್ಣಿಗೂ ಬಿದ್ದಿಲ್ಲ. ಒಮ್ಮೆ ಅತ್ತೆಗೆ ಔಷಧಿ ಕೊಡೋದಕ್ಕೆ ಅಂತ ಸೊಸೆ ಇದೇ ರೂಮ್ಗೆ ಬಂದು ಹೋಗಿದ್ದಾಳೆ. ಆಗಲೂ ಸದ್ದು ಗದ್ದಲ ಮಾಡಿಲ್ಲ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮನೆ ಕೆಲಸದಾಕೆ ಬರ್ತಿದ್ದಂತೆ ಚಿರತೆ ಕಣ್ಣಿಗೆ ಬಿದ್ದಿದೆ. ಅಮ್ಮೋರೆ ಚಿರತೆ ಮಲಗಿದೆ ಅಂತಿದ್ದಂತೆ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಹಂಗಂದ ತಕ್ಷಣ ನಾವು ಬಾಗಿಲು ತೆಗಿಯಲ್ಲ, 5 ಮಿನಿಟ್ಸ್ ಓಪನ್ ಮಾಡಿರ್ಬೋದು ಅಷ್ಟೇ. ಅಷ್ಟರಲ್ಲೇ ಅದು ಒಳಗೆ ಬಂದ್ಬಿಟ್ಟಿದೆ. ಲೆಪಾರ್ಡ್ ಕೂತಿತ್ತಲ್ಲ, ಅಲ್ಲೂ ಹೋಗಿ ಕ್ರೀಮ್ ತಗೊಬಂದಿದ್ದೀನಿ. ಕ್ರೀಮ್ ತಗೊಬಂದು ನಮ್ಮ ಮತ್ತೆ ಕಾಲಿಗೆ ಹಚ್ಚಿದ್ದೀನಿ. ನನಗಲ್ಲ, ಅದು ಆ ಕಡೆ ಮೂಲೆ ನೋಡ್ಲಿಲ್ಲ ನಾನು. ಅಲ್ಲಿ ಹತ್ರನೇ ಹೋಗಿದ್ದೀನಿ ನೋಡಿ. ಇಷ್ಟು ಡಿಸ್ಟೆನ್ಸ್, ನಾನು ನೀವು ನಿಂತಿದ್ದೀರಲ್ಲ ಅಷ್ಟು ಡಿಸ್ಟೆನ್ಸ್ ಅಲ್ಲಿ. ಯಾವಾಗ ಚಿರತೆ ಅಂತ ಕೂಗಿದ್ರೋ ಸೊಸೆ ದೊಡ್ಡ ಸಾಹಸ ಮಾಡಿದ್ದಾಳೆ. ಅತ್ತೆಯ ರೂಮ್ಗೆ ಹೋಗಿ ಅತ್ತೆಯನ್ನ ಕರ್ಕೊಂಡು ಬಂದಿದ್ದಾರೆ. ಮಂಚದ ಕೆಳಗೆ ಮಲಗಿದ್ರಿಂದ ಯಾವ ಸಪ್ಪಳವೂ ಆಗಿಲ್ಲ. ಕೊನೆಗೆ ರೂಮ್ ಲಾಕ್ ಮಾಡಿಕೊಂಡು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಗಂಡು ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಇಲ್ಲ, ಇದು ಚಾಮುಂಡಿ ಬೆಟ್ಟ ಹತ್ತಿರದಲ್ಲೇ ಇದೆ. ನಿವೇಶನಗಳು ಕೂಗಾಳ್ತೆ ಅರ್ಥದಲ್ಲೇ ಮನೆಗಳೆಲ್ಲ ನಿರ್ಮಾಣ ಆಗ್ತಾ ಇದೆ. ಅದಕ್ಕೊಂದು ವಾಸಸ್ಥಾನ ಇರಬೇಕು. ಅದರಿಂದ ಹತ್ತಿರದಲ್ಲೇ ಇದ್ದೀವಿ. ಹಾಗಾಗಿ ಇದಕ್ಕೆ ಅದು ಟೆರಿಟರಿ ಫಿಕ್ಸ್ ಮಾಡ್ಕೊಂಡಿರುತ್ತೆ. ಬಂದು ಹೋಗೋದು ಸಾಧ್ಯತೆಗಳಿರುತ್ತೆ. ಯಾವುದೂ ಭಯಪಡೋಂಥ ಇದಿಲ್ಲ, ಆತಂಕ ಏನಿಲ್ಲ, ನಿರ್ಭಯವಾಗಿರ್ಬೋದು. ಮತ್ತೆ ಇದಕ್ಕೆ ಏನಾದ್ರು ನಾವು ಈಗ ಮತ್ತೆ ಇದನ್ನು ತಡೆಗಟ್ಟಲಿಕ್ಕೆ, ಈ ಥರ ಹೊರಗಡೆ ಬರಲಿಕ್ಕೆ ನಾವು ರಾತ್ರಿ ಹೆಚ್ಚು ಗಸ್ತನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮನೆಯ ಬಾಗಿಲು ಓಪನ್ ಮಾಡ್ಕೊಂಡಿರೋದು ಎಷ್ಟು ಡೇಂಜರಸ್ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅದೃಷ್ಟ ಚೆನ್ನಾಗಿತ್ತು, ದೇವರು ದೊಡ್ಡವನು, ಮನೆಯಲ್ಲಿದ್ದವರು ಗ್ರೇಟ್, ಬಚಾವಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.